ಚುನಾವಣೆಯಲ್ಲಿ ಮತದಾನಕ್ಕೆ ಏನು ಗೈರಾಗಿದ್ದಂಥ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಗೈರಾಗಲಿಕ್ಕೆ ಮುಖ್ಯ ಕಾರಣ ಏನು ಎನ್ನುವಂಥ ಬಗ್ಗೆ ಖುದ್ದಾಗಿ ಅವ್ರ ಜೊತೆ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸರ್, ನಿನ್ನೆ ಮತದಾನದಲ್ಲಿ ಗೈರಾಗಿದ್ದೀರಿ, ಮುಖ್ಯವಾಗಿ ಏನು ಕಾರಣ ಅಂತ? ಆರೋಗ್ಯದ ಕಾರಣ ಹೊರತುಪಡಿಸಿ ಮತ್ತು ಯಾವುದೇ ಕಾರಣ ಇಲ್ಲ ಸರ್. ಸಾಕಷ್ಟು ನಮ್ಮ ವರದಿಗಾರರಾಗಿರ್ಬೋದು, ನಿಮ್ಮ BJP ನಾಯಕರಾಗಿರ್ಬೋದು, ನಿಮ್ಮನ್ನು ಸಂಪರ್ಕಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು, ಆದರೂ ಸಹ ನೀವು ಸಿಕ್ಕಿಲ್ಲ. ಅದ್ರ ಬಗ್ಗೆ ಸ್ವಿಚ್ ಆಫ್ ಇದ್ದಾಗ ಯಾವ ಫೋನಲ್ಲೂ ಮಾತಾಡಲಿಕ್ಕೆ ಆಗೋದಿಲ್ಲ. ಇದಿದ್ದಂಥ ಸತ್ಯ, ಅದೇ ಸತ್ಯವೇ ನಿನ್ನೆ ಆಗಿತ್ತು. ನಂತರ ಎಷ್ಟು ಗಂಟೆವರೆಗೆ ನಿಮ್ಗೆ ವೈದ್ಯರು ಏನು ಸೂಚನೆ ಕೊಟ್ಟಿದ್ರು? 6 ಗಂಟೆ ಬಿಡ್ಲಿಕ್ಕೆ ಹೇಳಿದ್ರು, 6 ಗಂಟೆ ನಂತರ ಹೊರಟಿದ್ದೀವಿ. ಸರ್, ಈಗ ಆರ್ ಅಶೋಕ್ ಅವರು ಒಂದು ಮಾತು ಹೇಳ್ತಾರೆ, ನೀವು ಮತದಾನಕ್ಕೆ ಗೈರಾದ ಒಂದು ಹಿನ್ನೆಲೆಯಲ್ಲಿ ನೀವು ಪಕ್ಷ ಬಿಟ್ಟ ಹಾಗೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಪಕ್ಷ ಬಿಟ್ಟಿದ್ದೀರೋ ಅಥವಾ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ಕಾನೂನು ಅರ್ಥ ಶಾಸಕರ ಪಾಲಕ, ಅವರು ನಮ್ಮ ಬಗ್ಗೆ ಏನು ನಿರ್ಣಯ ಇರ್ತಾರೆ ಅದು ಅವ್ರಿಗೆ ಅಧಿಕಾರ ಇದೆ. ಅವು ಇಟ್ಸ್ ಎ ಪೇರೆಂಟ್ಸ್, ಶಾಸಕರಿಗೆ ಅವೇ ಪೇರೆಂಟು. ಅವ್ರು ಏನು ನಿರ್ಣಯ ಮಾಡ್ತಾರೆ ಕಾದು ನೋಡ್ತೀನಿ. ಈಗ ಸ್ವಪಕ್ಷದ ಬಗ್ಗೆ ನಿಮಗೆ ಅಸಮಾಧಾನ ಇದೆ ಎನ್ನುವಂಥ ಒಂದು ಹಾಂ ಅಲ್ಲ, ನಿಮ್ಮನ್ನು ಸೋಲಿಸಲು ಪ್ರಯತ್ನ ಪಟ್ಟರು ಇಲ್ಲಿ ಯಾವಾಗಲೂ ಇದೆ, ಅದು ಯಾವಾಗಲೂ ಇದೆ. ಯಾವ ಪಕ್ಷದ ನಿಷ್ಠೆಗೆ ಹೊರತುಪಡಿಸಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ದಾವೆ, ಅವು ಇವತ್ತು ನಾವು ಕಾಂಗ್ರೆಸ್ಸಿಗೆ ಹೋಗ್ತೇವೆ ಮಾತಾಡ್ತಾರೆ ಅಷ್ಟೇ. ಇವು ನಮ್ಗಿಂತ ಮೊದಲೇ ಹೋದವು, ಅವು ಇವತ್ತಿಲ್ಲಿ ಬಂದು ಮಾತಾಡ್ತಾರೆ ಅಷ್ಟೇ. ಹಾಗಾದರೆ ಪಕ್ಷ ನಿಮ್ಮನ್ನು ಸ್ಪಂದಿಸುವಂಥ ಕೆಲಸ ಮಾಡಿಲ್ವಾ ಅಥವಾ ಹೆಂಗೆ ಅಂತ? ಮಾಡಬೇಕು, ಇನ್ನೂ ಕೂಡ ಮಾಡಬೇಕು, ಇನ್ನೂ ಕೂಡ. ಈ ಎಲ್ಲ ನಡೆ ನೋಡಿದ್ರೆ ನೀವು ಕಾಂಗ್ರೆಸ್ ಕಡೆ ವಾಲ್ತಾ ಇದ್ದೀರಿ, ಕಾಂಗ್ರೆಸ್ ಕಡೆ ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಿ ಎನ್ನುವಂಥ ಒಂದು ಮಾತು. ಅದು ನಿಮ್ಮ ಊಹೆಗೆ ಬಿಟ್ಟದ್ದು ಸರ್. ಇದಿಷ್ಟು ಏನು ಶಿವರಾಮ್ ಹೆಬ್ಬಾರ್ ಅವರ ಒಂದು ಅಭಿಪ್ರಾಯ. ತನ್ನ ಆರೋಗ್ಯ ಸರಿಯಾಗಿರಲಿಲ್ಲ, ಈ ಹಿನ್ನೆಲೆಯಲ್ಲಿ ತಾನು ಮತದಾನಕ್ಕೆ ಗೈರಾಗಿದ್ದೆ ಎನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಯಲ್ಲಾಪುರ. ಚುನಾವಣೆಯಲ್ಲಿ ಮತದಾನಕ್ಕೆ ಏನು ಗೈರಾಗಿದ್ದಂಥ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಗೈರಾಗಲಿಕ್ಕೆ ಮುಖ್ಯ ಕಾರಣ ಏನು ಎನ್ನುವಂಥ ಬಗ್ಗೆ ಖುದ್ದಾಗಿ ಅವ್ರ ಜೊತೆ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸರ್, ನಿನ್ನೆ ಮತದಾನದಲ್ಲಿ ಗೈರಾಗಿದ್ದೀರಿ, ಮುಖ್ಯವಾಗಿ ಏನು ಕಾರಣ ಅಂತ? ಆರೋಗ್ಯದ ಕಾರಣ ಹೊರತುಪಡಿಸಿ ಮತ್ತು ಯಾವುದೇ ಕಾರಣ ಇಲ್ಲ ಸರ್. ಸಾಕಷ್ಟು ನಮ್ಮ ವರದಿಗಾರರಾಗಿರ್ಬೋದು, ನಿಮ್ಮ BJP ನಾಯಕರಾಗಿರ್ಬೋದು, ನಿಮ್ಮನ್ನು ಸಂಪರ್ಕಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು, ಆದರೂ ಸಹ ನೀವು ಸಿಕ್ಕಿಲ್ಲ. ಅದ್ರ ಬಗ್ಗೆ ಸ್ವಿಚ್ ಆಫ್ ಇದ್ದಾಗ ಯಾವ ಫೋನಲ್ಲೂ ಮಾತಾಡಲಿಕ್ಕೆ ಆಗೋದಿಲ್ಲ. ಇದಿದ್ದಂಥ ಸತ್ಯ, ಅದೇ ಸತ್ಯವೇ ನಿನ್ನೆ ಆಗಿತ್ತು. ನಂತರ ಎಷ್ಟು ಗಂಟೆವರೆಗೆ ನಿಮ್ಗೆ ವೈದ್ಯರು ಏನು ಸೂಚನೆ ಕೊಟ್ಟಿದ್ರು? 6 ಗಂಟೆ ಬಿಡ್ಲಿಕ್ಕೆ ಹೇಳಿದ್ರು, 6 ಗಂಟೆ ನಂತರ ಹೊರಟಿದ್ದೀವಿ. ಸರ್, ಈಗ ಆರ್ ಅಶೋಕ್ ಅವರು ಒಂದು ಮಾತು ಹೇಳ್ತಾರೆ, ನೀವು ಮತದಾನಕ್ಕೆ ಗೈರಾದ ಒಂದು ಹಿನ್ನೆಲೆಯಲ್ಲಿ ನೀವು ಪಕ್ಷ ಬಿಟ್ಟ ಹಾಗೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಪಕ್ಷ ಬಿಟ್ಟಿದ್ದೀರೋ ಅಥವಾ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ಕಾನೂನು ಅರ್ಥ ಶಾಸಕರ ಪಾಲಕ, ಅವರು ನಮ್ಮ ಬಗ್ಗೆ ಏನು ನಿರ್ಣಯ ಇರ್ತಾರೆ ಅದು ಅವ್ರಿಗೆ ಅಧಿಕಾರ ಇದೆ. ಅವು ಇಟ್ಸ್ ಎ ಪೇರೆಂಟ್ಸ್, ಶಾಸಕರಿಗೆ ಅವೇ ಪೇರೆಂಟು. ಅವ್ರು ಏನು ನಿರ್ಣಯ ಮಾಡ್ತಾರೆ ಕಾದು ನೋಡ್ತೀನಿ. ಈಗ ಸ್ವಪಕ್ಷದ ಬಗ್ಗೆ ನಿಮಗೆ ಅಸಮಾಧಾನ ಇದೆ ಎನ್ನುವಂಥ ಒಂದು ಹಾಂ ಅಲ್ಲ, ನಿಮ್ಮನ್ನು ಸೋಲಿಸಲು ಪ್ರಯತ್ನ ಪಟ್ಟರು ಇಲ್ಲಿ ಯಾವಾಗಲೂ ಇದೆ, ಅದು ಯಾವಾಗಲೂ ಇದೆ. ಯಾವ ಪಕ್ಷದ ನಿಷ್ಠೆಗೆ ಹೊರತುಪಡಿಸಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ದಾವೆ, ಅವು ಇವತ್ತು ನಾವು ಕಾಂಗ್ರೆಸ್ಸಿಗೆ ಹೋಗ್ತೇವೆ ಮಾತಾಡ್ತಾರೆ ಅಷ್ಟೇ. ಇವು ನಮ್ಗಿಂತ ಮೊದಲೇ ಹೋದವು, ಅವು ಇವತ್ತಿಲ್ಲಿ ಬಂದು ಮಾತಾಡ್ತಾರೆ ಅಷ್ಟೇ. ಹಾಗಾದರೆ ಪಕ್ಷ ನಿಮ್ಮನ್ನು ಸ್ಪಂದಿಸುವಂಥ ಕೆಲಸ ಮಾಡಿಲ್ವಾ ಅಥವಾ ಹೆಂಗೆ ಅಂತ? ಮಾಡಬೇಕು, ಇನ್ನೂ ಕೂಡ ಮಾಡಬೇಕು, ಇನ್ನೂ ಕೂಡ. ಈ ಎಲ್ಲ ನಡೆ ನೋಡಿದ್ರೆ ನೀವು ಕಾಂಗ್ರೆಸ್ ಕಡೆ ವಾಲ್ತಾ ಇದ್ದೀರಿ, ಕಾಂಗ್ರೆಸ್ ಕಡೆ ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಿ ಎನ್ನುವಂಥ ಒಂದು ಮಾತು. ಅದು ನಿಮ್ಮ ಊಹೆಗೆ ಬಿಟ್ಟದ್ದು ಸರ್. ಇದಿಷ್ಟು ಏನು ಶಿವರಾಮ್ ಹೆಬ್ಬಾರ್ ಅವರ ಒಂದು ಅಭಿಪ್ರಾಯ. ತನ್ನ ಆರೋಗ್ಯ ಸರಿಯಾಗಿರಲಿಲ್ಲ, ಈ ಹಿನ್ನೆಲೆಯಲ್ಲಿ ತಾನು ಮತದಾನಕ್ಕೆ ಗೈರಾಗಿದ್ದೆ ಎನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಯಲ್ಲಾಪುರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.